ಭಾಗವತ ಒಂದು ಸುಧಾಮನ ಕಥೆಯನ್ನೇ ಹೇಳುತ್ತದೆ. ಎಲ್ಲ ಜ್ಞಾನಿಗಳಿಗೆ ಇಷ್ಟವಾದ ಕತೆ. ಹರಿಕಥಾಮೃತಸಾರದಲ್ಲಿಯೂ ಈ ಕಥೆಯನ್ನು ನೆನಪಿಸಿಕೊಂಡಿದ್ದಾರೆ ಜಗನ್ನಾಥ ದಾಸರು. ಸುಧಾಮ ಕೃಷ್ಣನ ದ್ವಾರಕೆಗೆ ಬರ್ತಾನೆ. ಅವನು ಸ್ವೇಚ್ಛೆಯಿಂದ ಬರುವುದಲ್ಲ, ಅವನ ಹೆಂಡತಿಯ ಬಲಾತ್ಕಾರಕ್ಕೆ ಅವನು ಬರುವುದು. ಹೆಂಡತಿ ಬಂದು ಹೇಳ್ತಾಳೆ, ಕ್ಷುತ್ಕ್ಷಾಮ ಅಂತ ಹೆಸರು ಅವಳು ಬಂದು ಹೇಳ್ತಾಳೆ ಸುಧಾಮನ ಹತ್ರ, ರೀ ಅಂತ ಕರೆದು ಹೇಳ್ತಾಳೆ. ಅವನು ಎಣಿಸಿದ, ರೀ ಅಂತ ಕರೆದರೆ ಏನೋ ಪ್ರಾಬ್ಲಮ್ ಇದೆ, ರೀ ಅಂತಲೇ ಅರ್ಥ. ಅದಕ್ಕೆ ಏನಮ್ಮ ಅಂತ ಕೇಳಿದ. ಅವಳು ಹೇಳಿದ್ಲು, ನೋಡಿ ನಮ್ಮ ಮನೆಯಲ್ಲಿ ಬಡತನ, ಊಟನೇ ಇಲ್ಲ, ಎಷ್ಟು ದಿನ ಆಯಿತು ಊಟ ಮಾಡದೆ, ಏನು ಮಾಡಬೇಕು ಅಂತ ಕೇಳಿದ ಸುಧಾಮ. ನಿಮ್ಮ ಫ್ರೆಂಡ್ ಇದ್ದಾನೆ ಅಂತ ಹೇಳ್ತೀರಿ, ಬಾಲ ಸ್ನೇಹಿತ ಕೃಷ್ಣ ಅಂತ ಹೇಳ್ತೀರಿ, ಆ ಕೃಷ್ಣ ದ್ವಾರಕೆಯ ಅರಸ ಅಂತ ಹೇಳ್ತೀರಿ, ದ್ವಾರಕೆಯಲ್ಲಿ ಎಲ್ಲ ಸಂಪತ್ತಿದೆ ಅಂತ ಹೇಳ್ತೀರಿ. ನೀವು ಒಂದ್ಸಲ ಹೋಗಿ ನೋಡಿ, ಬಂದವರಿಗೆಲ್ಲ ಬೇಕಾದಷ್ಟು ಕೈ ತುಂಬ ಕೊಟ್ಟು ಕಳಿಸ್ತಾನೆ, ನೀವು ಹೋಗಿ ಕೈ ತುಂಬ ಕೊಟ್ಟು ಕಳಿಸ್ತಾನೆ, ನಮಗೆ ಬಡತನ ನೀಗ್ತದೆ ಅಂತ ಹೇಳ್ತಾಳೆ. ಅವ ಹೇಳಿದ, ಬರೀ ಕೈಯಲ್ಲಿ ಹೋಗ್ಲಿಕ್ಕೆ ಆಗೋಲ್ಲ, ದೇವರ ಹತ್ರ ತಮ್ಮ ಆತ್ಮೀಯರ ಹತ್ರ ಹೋಗುವ ಕೈಯಲ್ಲಿ ಏನಾದರೂ ಇಟ್ಕೊಂಡು ಹೋಗ್ಬೇಕು. ಏನು ಕೊಡೋದು, ಬಡವರ ಮನೆ, ಏನಿಲ್ಲ ಅಂದರೆ ಏನೂ ಇಲ್ಲ ಅಲ್ಲಿ. ಕೊನೆಗೆ ಏನು ಮಾಡೋದು? ಅವಳು ಬುದ್ಧಿಮತಿ ಆದ್ದರಿಂದ 4 ಮನೆಗೆ ಹೋಗಿ ಒಂದಿಷ್ಟು ಅವಲಕ್ಕಿ ಹಿಡ್ಕೊಂಡು ಬರ್ತಾಳೆ. ಕೊಟ್ಲವಳು, ಅವಲಕ್ಕಿ ಇದೆ ಹಿಡ್ಕೊಂಡು. ಅವ ಹೇಳ್ದ, ಹೇಗೆ ಹಿಡ್ಕೊಂಡು ಹೋಗ್ಲಿ ಅವಲಕ್ಕಿ? ಒಂದು ಬಟ್ಟೆಯಲ್ಲಿ ಸುತ್ತಿ ಕೊಡೋದು. ಬಟ್ಟೆಯಲ್ಲಿದೆ ಸುತ್ತಲಿಕ್ಕೆ, ಅಲ್ಲಿ ಹರಕು ಮುರುಕು ಬಟ್ಟೆಯಲ್ಲಿ ಸುತ್ತಿ 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 ಅವನ ಕೈಯಲ್ಲಿ ಕೊಟ್ಟು ಕಳಿಸ್ತಾಳೆ. ಬರ್ತಾನೆ ದ್ವಾರಕೆಗೆ ಬಂದರೆ ಹೋಗುವುದು ಎಲ್ಲಿಗೆ? ಕೃಷ್ಣನ ಮನೆ ಎಲ್ಲಿ ಅರಸಬೇಕು? ಕೇಳಿದ, ಕೃಷ್ಣನ ಮನೆಯಲ್ಲಿ. ಒಬ್ಬರು ಹೇಳಿದ್ರು, ಇದೇ ಕೃಷ್ಣನ ಮನೆ ಅಂತ. ಹೋದಾಗ ಸಂಶಯ ಬಂತು, ಕೇಳಿದ, ಇನ್ನೊಬ್ಬರ ಹತ್ರ ಕೇಳಿದ, ಕೃಷ್ಣನ ಮನೆ ಯಾವುದು? ಇದು ಅಂತ ಹೇಳಿದ್ರು. ಈಚೆ ಬಂದ, ಇನ್ನೊಬ್ಬರ ಹತ್ರ ಕೇಳಿದ, ಪುನಃ ಸಂಶಯ ಬಂದ, ಕೃಷ್ಣನ ಮನೆ ಇದು ಅಂತ ಇನ್ನೊಂದನ್ನು ತೋರಿಸಿದ್ರು. ಅವನಿಗೆ ಸಂಶಯ ಬಂತು, ಇದೇನು ದ್ವಾರಕೆನಾ, ಇದು ಮೋಸ ಮಾಡುವ ಜಾಗನಾ ಅಂತ. ಒಬ್ಬರ ಹತ್ರ ಕೇಳಿದ, ಸರಿಯಾಗಿ ಹೇಳಿ ಕೃಷ್ಣನ ಮನೆ. ಒಬ್ಬರು ಹೇಳಿದ್ರು ಇದು, ಇನ್ನೊಬ್ಬರು ಹೇಳಿದ್ರು ಈ ಮನೆ, ಇನ್ನೊಬ್ಬರು ಹೇಳಿದ್ರು ಇದು ಮನೆ. ಸರಿಯಾಗಿ ಕೃಷ್ಣನ ಮನೆ ಯಾವುದು? ಅವಾಗ ಸರಿಯಾಗಿ ಹೇಳಿದ, ಇದೆಲ್ಲವೂ ಕೃಷ್ಣನ ಮನೆ ಅಂತ ಹೇಳಿದ. ಅಲ್ರಿ, 108 ಮನೆ ಇದೆ, 108 ಮನೆನೂ ಕೃಷ್ಣನದ್ದೇ ಮನೆ ಅಲ್ಲ. ಕೃಷ್ಣ ಎಲ್ಲಿ ಸಿಗ್ತಾನೆ ಅದು ಸರಿ ಹೇಳಿ. 108 ಮನೆ ಸರಿ, ಅದರಲ್ಲಿ ಈ ಸಮಯಕ್ಕೆ ಕೃಷ್ಣ ಎಲ್ಲಿದ್ರೆ ಸಿಗ್ತಾನೆ? ಅವ್ರು ಹೇಳಿದರು, ಎಲ್ಲಿ ಹೋದರೂ ಈ ಸಮಯದಲ್ಲಿ ಕೃಷ್ಣ ಸಿಗ್ತಾನೆ. ಅವನಿಗೆ ಆಶ್ಚರ್ಯ, ಅದೆಂತದ್ರಿ, ಕೃಷ್ಣ ಒಂದು ಮನೆಯಲ್ಲಿರಬೇಕು, ಎಲ್ಲ ಮನೆಯಲ್ಲಿ ಈ ಹೊತ್ತಿಗೆ ಸಿಗ್ತಾನೆ ಅಂದರೆ ಬೇರೆ ಬೇರೆ ಹೊತ್ತಿನಲ್ಲಿ ಬೇರೆ ಬೇರೆ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಸಿಗ್ಬೋದು, ಒಂದೇ ಟೈಮ್ನಲ್ಲಿ ಎಲ್ಲ ಮನೆಯಲ್ಲಿ ಸಿಗ್ತಾನೆ ಕೃಷ್ಣ. ಅವನಿಗೆ ಆಶ್ಚರ್ಯ ಆಯಿತು. ಹೋದರೆ ನೋಡ್ತಾನೆ ನವರತ್ನ ಮಯವಾದ ಮನೆಗಳು. ಹೋದರೆ ಅಲ್ಲಿ ದ್ವಾರಪಾಲಕ ಬಿಡ್ತಾರ, ತಡದ ಏನು ಮಾಡಬೇಕು? ಬ್ರಾಹ್ಮಣ ನೋಡಿ, ಎಷ್ಟಾದ್ರು ತಲೆ ಚೆನ್ನಾಗಿತ್ತು ಅವನಿಗೆ. ಅವನಿಗೆ ಹೇಳಿದ, ಆ ವಾಚ್ಮ್ಯಾನ್ ಹತ್ರ ಹೇಳಿದ, ನೋಡು, ಕೃಷ್ಣನಿಗೆ ಹೇಳು, ನಿನ್ನ ಬಾಲ್ಯ ಸ್ನೇಹಿತ ಸುಧಾಮ ನಿನ್ನ ನೋಡ್ಲಿಕ್ಕೋಸ್ಕರ ಅಷ್ಟೇ ಬಂದಿದ್ದಾನೆ, ದರ್ಶನ ಬೇಕು ಅಂತ. ಆ ದ್ವಾರಪಾಲಕ ಹೋಗಿ ಹೇಳ್ತಾನೆ ಕೃಷ್ಣನ ಹತ್ರ, ಸುಧಾಮ ನಿಮ್ಮ ಬಾಲ ಸ್ನೇಹಿತ ಅಂತ. ಸುಧಾಮ ಬಾಲ ಸ್ನೇಹಿತ ಅಂತ ಹೇಳಿದ ತಕ್ಷಣ ಓಡಿಕೊಂಡು ಬಂದಂತೆ ನಮ್ಮ ದೇವರು. ಎಲ್ಲ ಬಾಗಿಲು ದಾಟಿಕೊಂಡು ಎಲ್ಲ ಹೆಣ್ಮಕ್ಕಳ ಬಂಧನದಿಂದ ವಾಪಸ್ ಬಂದ, ಮನೆಯ ಹೊರಗೆ ಬಂದ. ಹೊರಗೆ ಬಂದರೆ ಸುಧಾಮ ನಿಂತಿದ್ದ. ಸುಧಾಮ ಅಂತ ಹೇಳಿ ಪ್ರಾರಂಭ ಮಾಡಿದ, ಆಲಿಂಗನೆ ಮಾಡಿದ. ಸುಧಾಮನಿಗೆ ಸಂಕೋಚ ಆಯ್ತಂತೆ. ನಾವು ನೋಡಿ, ಚಿಕ್ಕ ವಯಸ್ಸಲ್ಲಿ ಒಬ್ಬರನ್ನು ನೋಡ್ತೇವೆ, ನಾವು ಫ್ರೆಂಡ್ ಕ್ಲಾಸ್ಮೇಟ್ ನೋಡಿರ್ತೇವೆ ನಾವು. ಈಗ ನಾವು ನೋಡ್ತೇವೆ, ಕ್ಲಾಸ್ಮೇಟ್ನ ಪರಿಚಯ ಆಗುತ್ತಾ? ಮಧ್ಯದಲ್ಲಿ ನೀವು ನೋಡಲಿಲ್ಲ ಅಂತಂದರೆ ಪರಿಚಯ ನಮಗೆ ಆಗುತ್ತಾ? ಕೃಷ್ಣನಿಗೆ ಪರಿಚಯ ಆಯಿತು ಅಂತ ಹೇಳ್ತಾರೆ. ಅವನು ಸರ್ವಜ್ಞ, ಆದ್ದರಿಂದ ಪರಿಚಯ ಆಯಿತು. ಭಾಗವತ ರೋಚಕವಾಗಿ ಹೇಳುತ್ತೆ. ಸುಧಾಮ ಅಂತ ಅವನು ಆಲಿಂಗನೆ ಮಾಡಿದ. ಯಾಕೆ ಮಾಡಿದ ಅಂತಂದರೆ, ಇದೊಂದು ಸಾಮಾನ್ಯವಾದ ಜ್ಞಾನ. ಏನು ಸಾಮಾನ್ಯವಾದ ಜ್ಞಾನ ಅಂತಂದರೆ, ಮೊದಲೇ ಸುಧಾಮ ಹೇಳಿ ಕಳಿಸಿದ್ದ, ನಿನ್ನ ಬಾಲ್ಯ ಸ್ನೇಹಿತ ಸುಧಾಮ ನೀನು ನೋಡಲಿಕ್ಕೆ ಬರ್ತಾನೆ ಅಂತ. ಅಂದರೆ ಬಂದರೆ ಯಾರು ಇರಬೇಕು ಇಲ್ಲಿ? ಬಾಲ್ಯ ಸ್ನೇಹಿತ ಸುಧಾಮನೇ ಇರಬೇಕು. ಹಾಗೆ ಸುಧಾಮ ಅಂತ ಹೇಳಲೇಬೇಕು. ಹೇಳಿ ಹೇಳ್ತಾನೆ, ಆಲಿಂಗನೆ ಮಾಡಿದ ಅಂತ. ಕೈ ಹಿಡಿದು ಕರ್ಕೊಂಡು ಹೋದ. ನಮಗೆ ಭಾಗವತ ಹೇಳಿಕೊಟ್ಟ ಪಾಠ. ಎಲ್ಲಿಯಾದರೂ ನಾವು ಹೋಗ್ತೇವೆ, ಹೋದ ಮೇಲೆ ನಾವು ಕೇಳ್ತೇವೆ, ನಾನು ಯಾರು ಗೊತ್ತಾ?
ಗೊತ್ತುರಿ ಅಂತ ಹೇಳಿದ್ರು. ಯಾರು ಹೇಳಿ, ಇದು ಅಧಿಕ ಪ್ರಸಂಗ ಅಂತ ಹೇಳ್ತಾರೆ. ಪಾಪವನ್ನು ಆಲೋಚನೆ ಮಾಡಬೇಕು, ಯಾರ್ರೀ, ಯಾರು ನೀವು ಅವರ ಇವರ ಎಲ್ಲ ಹೇಳಬೇಕು. ಸುಮ್ಮನೆ ಅದಕ್ಕಿಂತ ಅಧಿಕ ಪ್ರಸಂಗ ಮಾಡದೆ, ರೀ ನಾನು ಚೆನ್ನೈಯಿಂದ ಬಂದವ, ಇಷ್ಟನೇ ಆಡಂಬಾಕದಿಂದ ಬಂದವ ಅಂತ ನೇರ ಹೇಳಿದರೆ ಪಾಪ ಅವನಿಗೆ ಎಷ್ಟು ಸುಲಭ ಆಗುತ್ತೆ ನೋಡಿ. ಅವನಿಗೆ ಪರಿಚಯ ಇರ್ತದೆ, ಆ ಹೊತ್ತಿನಲ್ಲಿ ಮರೆತು ಹೋಗಿರ್ತದೆ, ಏನೋ ಒಂದು ಕಾರಣದಿಂದ ಆ ಕ್ಷಣದಲ್ಲಿ ನೆನಪಿಸಿಕೊಡ್ಲಿಕ್ಕೋಸ್ಕರವಾಗಿ ನಾವು ಹೇಳಬೇಕು. ನಮ್ಮಲ್ಲಿ ವೈದಿಕ ಸಂಪ್ರದಾಯ ಹಾಗೇನೆ, ನಾವೆಲ್ಲ ಕಿವಿ ಹಿಡಿದುಕೊಂಡು ನಮಸ್ಕಾರ ಮಾಡ್ತೇವೆ ನೋಡಿ. ಅಹಂಬೋ ಅಭಿವಾದಯೇ, ನಾಮ ಗೋತ್ರ ಎಲ್ಲ ಹೇಳಲಿಕ್ಕೆ ಉಂಟಲ್ಲಿ. ಇದು ಕ್ರಮ, ಇದು ನಮ್ಮ ದೇಶದ ಸಭ್ಯತೆ. ಇದು ಅಂದರೆ ಅವರಿಗೆ ಪರೀಕ್ಷೆ ಮಾಡುವುದಲ್ಲ, ನನ್ನ ಹೆಸರು ಹೇಳಿ, ನನ್ನ ಜಾತಕ ಹೇಳಿ, ನನ್ನ ನಕ್ಷತ್ರ ಏನು ಹೇಳಿ, ನನ್ನ ಮನೆಯವರ ಹೆಸರು ಹೇಳಿ, ಇದೆಲ್ಲ ಅಧಿಕ ಪ್ರಸಂಗ. ನಮ್ಮನ್ನು ನಾವು ಹೇಳಿಕೊಳ್ಬೇಕು. ನಾನು ಇಂಥವ ಅಂತ ಹೇಳಿದರೆ, ಅವರು ನಾನು ಇಂಥವ ಅಂತ ಹೇಳಿದರೆ ಅದರ ಶ್ರಮ ಉಳಿತಾಯ ಇರುತ್ತೆ. ಇದೊಂದು ಕ್ರಮ ಅಂತ ಕೃಷ್ಣ ನಮಗೆ ಕಲಿಸಿಕೊಟ್ಟಿರ್ತಕ್ಕಂತಹ, ಸುಧಾಮ ಹೇಳಿಕೊಟ್ಟಿರ್ತಕ್ಕಂತಹ ಒಂದು ಪಾಠ. ಸುಧಾಮನನ್ನು ಕರ್ಕೊಂಡು ಹೋಗ್ತಾನೆ ನೋಡಿ. ಯಾವತ್ತೋ ಒಂದು ಕಾಲದಲ್ಲಿ ಸುಧಾಮ ಕೃಷ್ಣ ಒಟ್ಟಿಗೆ ಕೂತವರು. ಇವತ್ತು ಎಷ್ಟು ಎತ್ತರದಲ್ಲಿದ್ದಾನೆ ಅಲ್ಲ, ಅವತ್ತು ಎತ್ತರದಲ್ಲಿ ಇದ್ದ ದೇವರು. ಲೋಕದ ದೃಷ್ಟಿಯಿಂದ ಇವತ್ತು 16,108 ಮದುವೆಯಾದ ದೇವರು ಅವರನ್ನು ನೋಡಿ ಸುಧಾಮ ಬೆಚ್ಚಿ ಬಿದ್ದ. ನೋಡ್ತಾನೆ ಎಲ್ಲ ಹೆಣ್ಮಕ್ಕಳು, ಎಲ್ರಿಗೂ ನವರತ್ನದ ಕವಚನೆ, ಎಲ್ಲಿ ನೋಡಿದ್ರು ಬಂಗಾರ ರತ್ನಗಳೇ, ಎಲ್ಲ ಪರಿಮಳದ ಪುಷ್ಪಗಳು, ಪಾರಿಜಾತ ಪುಷ್ಪದ ಮಾಲಿಕೆಗಳೇ. ನೋಡಿದ ಆಚೀಚೆ ನೋಡ್ಲಿಕ್ಕೆ ಸಂಕೋಚ ಆಯ್ತಂತೆ, ಎಲ್ಲಿ ನೋಡುದಂತಲೇ ಗೊತ್ತಾಗ್ಲಿಲ್ಲ ಅವನಿಗೆ. ಕೃಷ್ಣ ಕರ್ಕೊಂಡು ಬಂದು ಅವನ ಸಿಂಹಾಸನದಲ್ಲಿ ಕೂಡಿಸಿದ, ನವರತ್ನ ಖಚಿತವಾದ ಸಿಂಹಾಸನದಲ್ಲಿ ಕೂಡಿಸ. ಸುಧಾಮನಿಗೆ ಅಲ್ಲಿ ಇರುವೆ ಕಚ್ಚಿದಾಗಾಯ್ತು, ಕೂಡ್ಲಿಕ್ಕೇನೆ ಆಗ್ಲಿಲ್ಲ ಅಂತ. ಯಾಕಂದ್ರೆ ದೇವರು ಕೆಳಗೆ ಕೂತಿದ್ದಾನೆ, ಇವ ಮೇಲೆ ಮಂಚದ ಮೇಲೆ ಕೂತಿದ್ದಾನೆ, ಸಿಂಹಾಸನದಲ್ಲಿ ಕೂತಿದ್ದಾನೆ. ಏನು ಮಾಡಲಿ ಒಂದು ಸಂಕೋಚ ಆಯ್ತು. ದೇವರು ಅಲ್ಲಿ ಒಂದು ಬಂಗಾರದ ತಟ್ಟೆಯನ್ನಿಟ್ಟ, ಸುಧಾಮನ ಕಾಲು ಎಳೆದು ಬಂಗಾರದ ತಟ್ಟೆಯಲ್ಲಿ ಅದನ್ನು ಸ್ಥಾಪನೆ ಮಾಡಿದ. ಹೆಣ್ಮಕ್ಕಳನ್ನು ಕರೆದ, ಎಲ್ಲರ ಕೈಯಲ್ಲಿ ಒಂದು ತಂಬಿಗೆ ಕೊಟ್ಟಿದ್ದ. ಮೊದಲೇ ಬಂಗಾರದ ತಂಬಿಗೆ, ನವರತ್ನ ಖಚಿತವಾದ್ದು, ಎಲ್ಲರೂ ನೀರು ಹಾಕಬೇಕು. ಸುಧಾಮ ಹೇಳ್ದ, ಅಯ್ಯೋ ಸಾಕು ಕೃಷ್ಣ ಸಾಕು. ಇಲ್ಲ ಇಲ್ಲ ಇಲ್ಲ, ರುಕ್ಮಿಣಿ ಅಮ್ಮ ಹಾಕ್ತಾರೆ, ಇದು ಸತ್ಯಭಾಮ ಅಮ್ಮ ಹಾಕ್ತಾರೆ. ಹೆಸರು ಹೇಳಿ ಹೇಳಿದ. ಕೃಷ್ಣನ ಪರಿಚಯ ಉಂಟು, ಹೆಣ್ಮಕ್ಕಳನ್ನು ಕಂಡಿಲ್ಲ ಅವನು, ಅವರ ಪರಿಚಯ ಮಾಡಿಸಿದ. ಒಬ್ಬೊಬ್ಬ ಹೆಣ್ಮಗಳ ಹೆಸರು ಹೇಳಿ ಇವಳು ಅಷ್ಟೂ ನೀರು ಹಾಕೋ, ಇವ್ರಿಗೆ ಸಾಕಾಯ್ತು. ಹೆಂಡತಿಯ ಮಾತು ಕೇಳಿ ನಾನು ಯಾಕೆ ಬಂದನೋ ಅಂತ ಅನಿಸ್ತು ಅವನಿಗೆ, ಸಂಕೋಚ ಆಯ್ತು. ಕೊನೆಯ ಹೆಣ್ಮಗಳು ಹಾಕಿದ ಮೇಲೆ ಕಾಲು ಎಳ್ಕೊಂಡು ಕುಡಿಸಿದ. ಕೃಷ್ಣ ಮತ್ತೆ ಎಳ್ಕೊಂಡು ಅದಕ್ಕೆ ಗಂಧ, ಪರಿಮಳ ದ್ರವ್ಯ ಎಲ್ಲ ಹಾಕಿ ಪುಷ್ಪಾರ್ಚನೆ ಮಾಡಿ ಅವನಿಗೆ ಎಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡಿದ ಕೃಷ್ಣ. ಸಂಕೋಚ ಆಯ್ತು ಅವನಿಗೆ. ಕೃಷ್ಣ ಅವನನ್ನು ಮಾತಾಡಿಸ್ತಾನೆ, ಎಲ್ಲ ಭೋಜನ ಹಾಕಿಸ್ತಾನೆ. ಕೃಷ್ಣನಿಗೊಂದು ಕುತೂಹಲ, ಅದು ಏನು ಅಂತಂದ್ರೆ, ಯಾವಾಗ ನೋಡಿದ್ರು ಕೈಯನ್ನು ಹಿಂಗೆ ಹಿಡಿತಿದ್ದ. ಕೃಷ್ಣ ಕೇಳಿದ, ಸುಧಾಮ ನಿನ್ನ ಕೈಯೇನಾದ್ರೂ ನೋವುಂಟಾ ಅಂತ. ಸುಧಾಮ ಹೇಳಿದ, ಇಲ್ಲ ಇಲ್ಲ ಇಲ್ಲ, ಅದು ನನಗೆ ಹಾಗೆ ಅಭ್ಯಾಸ ಅಂತ. ನಾನು ಸರಿ ಮಾಡ್ತೇನೆ ಹೇಳು ಅಂತ ಕೃಷ್ಣ ಅವನ ಕೈಯನ್ನು ಎಳೆದ. ಕೈಯಲ್ಲಿ ಎಳೆದ್ರೆ ಅವನ ಗಂಟು ಬಿತ್ತು. ಸುಧಾಮನಿಗೆ ಸಂಕೋಚ. ಎಲ್ಲಿ ನೋಡಿದು ಬಂಗಾರದ ಪೀತಾಂಬರ ಉಡುವ ಈ ಜಾಗದಲ್ಲಿ ಈ ಹರ್ಕು ಮುರುಕು ಹಳದ ಬಟ್ಟೆ, ಅದನ್ನು ನೋಡಿ ಸಂಕೋಚ, ಕಣ್ಣು ಮುಚ್ಚಿಕೊಂಡ ಅಂತೆ. ಕೃಷ್ಣ ಹೇಳ್ದ, ಕಣ್ಣು ಮುಚ್ಚಿಕೊಂಡಿರು ಅಂತ ಹೇಳಿ ಆ ಬಟ್ಟೆಯನ್ನು ತಕೊಂಡ. ಗಂಟು ಬಿಚ್ಚಿದ ನಮ್ಮ ದೇವರು. ಒಂದು ಗಂಟು ಬಿಚ್ಚಿದ, ಇನ್ನೊಂದು ಗಂಟು ಬಿಚ್ಚಿದ. ಭಾಗವತ ಹೇಳಿತು, ಸುಧಾಮನ ಅವಲಕ್ಕಿಯ ಗಂಟು ಬಿಚ್ಚಿದ್ದಲ್ಲ ದೇವರು, ಸುಧಾಮನ ಪ್ರಾರಬ್ಧದ ಚೀಲದ ಗಂಟು ಒಂದೊಂದೇ ಬಿಚ್ಚಿದ. ಒಂದೊಂದೇ ಪ್ರಾರಬ್ಧ ಹೋಯ್ತು. ಒಂದೊಂದು ಸಮಸ್ಯೆಗಳು, ಬಡತನದ ಪ್ರಾರಬ್ಧ, ಅನ್ನ ಇಲ್ಲದೆ ಇದ್ದ ಪ್ರಾರಬ್ಧ, ಒಂದೊಂದೇ ಪ್ರಾರಬ್ಧಗಳಿತ್ತು. ಅದು ಒಂದೊಂದು ಗಂಟು ಬಿಚ್ಚುವಾಗ ಒಂದೊಂದು ಹೋಯ್ತು. ಕೊನೆಗೆ ಅವಲಕ್ಕಿ, ಒಂದು ತುತ್ತು ಅವಲಕ್ಕಿಯನ್ನು ಬಾಯಿಗೆ ಹಾಕೊಂಡ. ಹೇಳಿದಂತೆ ಸುಧಾಮನ ಹತ್ರ, ಸುಧಾಮ ಏನು ರುಚಿ ಅವಲಕ್ಕಿ ಅಂತ ಹೇಳಿದಂತೆ. ಸುಧಾಮನಿಗೆ ಸಂಕೋಚ ಅನಿಸ್ತು. ಏನು ರುಚಿ ಅಂದರೆ ಅದಕ್ಕೆ ಏನೂ ಹಾಕಲಿಲ್ಲ. ಅದಕ್ಕೆ ಅದು ಹಚ್ಚಿದ ಅವಲಕ್ಕಿ ಅಲ್ಲ, ಅದು ಏನಿಲ್ಲ ಅದರಲ್ಲಿ, ಬರೀ ಅವಲಕ್ಕಿ ಮಾತ್ರ. ಹೇಳಿದ ಕೃಷ್ಣ, ಅದರಲ್ಲಿ ಏನು ರುಚಿ ಇದೆ, ಅದು ಹಚ್ಚಿದ ಅವಲಕ್ಕಿ ಅಲ್ಲ. ಕೃಷ್ಣ ಹೇಳಿದ, ರುಚಿ ಇರುವುದು ಅವಲಕ್ಕಿಯಲ್ಲಿ ಅಲ್ಲ, ಅವಲಕ್ಕಿ ಕೊಟ್ಟವನಲ್ಲಿ ಇರುವುದು ಅಂತ ಹೇಳಿದ. ನೀನು ಅವಲಕ್ಕಿ ಕೊಟ್ಟವ, ನೀನು ಹಚ್ಚಿದ್ದಿ ಏನು, ನೀನು ಹಚ್ಚಿಕೊಂಡೇ ಕೊಟ್ಟದ್ದು ನೀನು. ಕೃಷ್ಣನಿಗೋಸ್ಕರ ಪ್ರೀತಿ ಭಕ್ತಿ ಅದನ್ನು ಅದಕ್ಕೆ ಹಚ್ಚಿದ್ದಿ. ಇದು ಹಚ್ಚಿದ ಅವಲಕ್ಕಿ ತುಂಬ ಟೇಸ್ಟ್ ಇದೆ ಅಂತ ಹೇಳಿದ. ಅವನಿಗೆ ಹೇಳಿದಷ್ಟು
ಸಾಕಾಗಲಿಲ್ಲ ಅವನಿಗೆ, ಬಾಯಿ ಮುಚ್ಚಲಿಕ್ಕಾಗಿಲ್ಲ. ಕೃಷ್ಣ ರುಕ್ಮಿಣಿ ಹತ್ರ ಹೇಳೋದು, ಅಮ್ಮ ಎಷ್ಟು ಚೆನ್ನಾಗಿದೆ ಅವಲಕ್ಕಿ, ಅವರ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಮಾಡಿದ ಕೃಷ್ಣ. ಸುಧಾಮ ಎಣಿಸಿದ, ನಾನು ಏನೂ ಕೊಡಲಿಲ್ಲ, ಆದರೂ ದೇವರು ಇಷ್ಟು ಹೇಳ್ತಾನೆ, ಅದಕ್ಕೆ ಕೃಷ್ಣನ ದೇವರು ಅಂತ ಹೇಳೋದು. ಭಾಗವತಲ್ಲಿ ಹೇಳ್ತಾರೆ, ಕಿಂಚಿತ್ ಕರೋತಿ ಯತ್ಕಿಂಚಿತ್ ಉರ್ವೀ ಅಪಿ ಸ್ವದತ್ತಂ ಅಂತ ಹೇಳ್ತಾನೆ. ಅದು ನಾವು ಭಕ್ತಿ ಇಲ್ಲದೆ ಕೊಟ್ಟರೆ ಅದನ್ನು ಕಿಂಚಿತ್ ಕರೋತಿ ಅಂತ, ಅದು ಇಷ್ಟು ಕೊಟ್ಟರೆ ಇಷ್ಟೇ ಮಾಡಿಬಿಡ್ತಾನೆ ಅಂತ. ಆದರೆ ನಮ್ಮ ದೇವರು ಸುಹೃತ್ಕೃತಂ ಫಲ್ಗ್ವಪಿ ಭೂರಿಕಾರಿ. ಸುಹೃತ್ಕೃತಂ ಅಂದರೆ ಮಿತ್ರ ಕೊಟ್ಟರೆ ಅದನ್ನು ಭೂರಿಕಾರಿ, ಅದನ್ನು ಭಾರೀ ಮಾಡ್ತಾನೆ ಅಂತ. ಸುಹೃತ್ ಅಂತಂದರೆ ಅದಕ್ಕೆ ಅರ್ಥ ಹೃದಯವಂತಿಕೆ ಉಳ್ಳವ ಅಂತ. ಹೃದಯ ಇರುವವ ಅಂದರೆ ಹಾರ್ಟ್ ಆಪರೇಷನ್ ಆಗದಿದ್ದವ ಅಂತ ಅರ್ಥ ಅಲ್ಲ. ಹೃದಯ ಅಂದರೆ ಪ್ರೀತಿ ಅಂತ ಅರ್ಥ. ನಾವು ಯಾರಿಗೆ ಏನು ಕೊಡ್ತೇವೆ ಅವನಲ್ಲಿ ನಮಗೆ ಪ್ರೀತಿ ಇದ್ದರೆ ಸುಹೃತ್ಕೃತಂ, ನಾವು ಪ್ರೀತಿಯಿಂದ ಅದನ್ನು ಕೊಟ್ಟರೆ ಅದು ಫಲ್ಗು ಅಪಿ ಸ್ವಲ್ಪವಾಗಿದ್ದರೂ ಕೂಡ ಅದನ್ನು ಭೂರಿಕಾರಿ, ಅದನ್ನು ಭಾರೀ ಮಾಡ್ತಾನೆ ಅಂತ. ಅದಕ್ಕೆ ದೇವರು ಅಂತ ಹೆಸರು. ಅದಕ್ಕೆ ನಾವಲ್ಲಿ ಹೇಳೋದು ನೋಡಿ, ನಾವು ಪೂಜೆ ಮಾಡುವಾಗ ಒಂದಿಷ್ಟು ಚಿಕ್ಕ ಪಾತ್ರೆಯಲ್ಲಿ ಒಂದಿಷ್ಟು ನೀರಿಡ್ತೇವೆ, ಒಂದು ತುಂಡು ಬೆಲ್ಲ ಇಡ್ತೇವೆ. ದೇವರಿಗೆ ನೈವೇದ್ಯ ಮಾಡುವಾಗ ಮಂತ್ರ ಹೇಳ್ತೇವೆ, ಅಮೃತಾನ್ನ ಗುಡಖಂಡ ಮಹಾನೈವೇದ್ಯಂ ಸಮರ್ಪಯಾಮಿ ಅಂತ. ಇಡುವುದು ಗುಡಖಂಡ, ಹೇಳುವುದಂದರೆ ಮಹಾನೈವೇದ್ಯಂ ಸಮರ್ಪಯಾಮಿ ಅಂತ. ಅದು ಹೇಗಿರಿ ಖಂಡ ಮಹಾನೈವೇದ್ಯ ಆಗುವುದು ಹೇಗೆ ಅಂದರೆ ಹೀಗೇನೆ, ಸುಹೃತ್ಕೃತಂ ಫಲ್ಗು ಅಪಿ ಭೂರಿಕಾರಿ. ಸುಹೃತ್ಕೃತಂ, ಒಬ್ಬ ಮಿತ್ರ ಅಂದರೆ ಒಳ್ಳೆಯ ಹೃದಯದಿಂದ ಕೊಟ್ಟರೆ, ಪ್ರೀತಿಯಿಂದ ಭಕ್ತಿಯಿಂದ ಕೊಟ್ಟರೆ ಅದು ಭೂರಿ, ದೇವರದನ್ನು ಭೂರಿ ಅಂದರೆ ಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ. ಸುಧಾಮ ಕೊಟ್ಟ ಪೃಥುಕ ದೇವರಿಗೆ ಸುಹೃತ್ಕೃತ, ಒಳ್ಳೆಯ ಪ್ರೀತಿಯಿಂದ ಕೊಟ್ಟಿದ್ದಾನೆ. ನಾವು ನೈವೇದ್ಯ ಮಾಡುವಾಗ ದೇವರೇ ಪಂಚಭಕ್ಷ ಪರಮಾನ್ನ ಮಾಡಿದ್ದೇನೆ, ದೇವರೇ ಸ್ವೀಕಾರ ಮಾಡು, ಹೃದಯವಂತಿಕೆ ಇಲ್ಲ, ನಮ್ಮ ಶ್ರೀಮಂತಿಕೆ ಇರ್ತದೆ ಅಷ್ಟೇ, ಅಲ್ಲಿ ದರ್ಪ ಇರ್ತದೆ. ಅದಲ್ಲ, ದೇವರ ನೈವೇದ್ಯಕ್ಕೆ ದರ್ಪ ಬೇಡ. ಅದಕ್ಕೆ ಪಂಚಮಹಾಭಕ್ಷ ನೈವೇದ್ಯದ ಉಲ್ಲೇಖ ಮಾಡುವುದು ಬೇಡ. ಅಲ್ಲಿ ಪ್ರೀತಿಯಿಂದ ನಾವು ಕಟ್ಟಿದ್ದೇವೆ, ದೇವರು ಮಾರ್ಕ್ ಹಾಕುವುದು ಅದಕ್ಕೆ. ದೇವರು ಬಿಡಿ, ಒಂದು ಚಿಕ್ಕ ಮಗು ಇದೆ, ಆ ಮಗುವನ್ನು ನಾವು ಎತ್ತಿಕೊಂಡಿರ್ತೇವೆ. ನಾವು ಎತ್ತಿಕೊಂಡು ಮಗುವಿನ ಬಾಯಿಗೆ ಏನಾದರೂ ಒಂದು ತಿಂಡಿ ಕೊಡ್ತೇವೆ. ಮಗು ಹಿಂಗೆ ನೋಡ್ತದೆ. ಮಗು ನೋಡುವಾಗ ನಾವು ಮುಖ ಯಾರನ್ನೋ ನೋಡಿ ಮಾತಾಡ್ತಾ ಇರ್ತೇವೆ. ಆ ಮಗು ಆ ಕಲ್ಕಂಡಿ ತೆಗೆದು ಅಮ್ಮನ ಮುಖಕ್ಕೆ ಬೀಸಾಡ್ತದೆ. ಯಾಕೆಂತಂದರೆ ಕಲ್ಕಂಡಿ ಇಷ್ಟ ಮಗುವಿಗೆ, ಅಮ್ಮ ಕೊಟ್ಟದ್ದು ಇಷ್ಟನೇ. ಅಮ್ಮ ಯಾರನ್ನೋ ನೋಡಿ ಕೊಡ್ತಾಳಲ್ಲ, ಅದು ಇಷ್ಟ ಆಗುವುದಿಲ್ಲ ಮಗುವಿಗೆ. ಆ ಮಗುವಿಗೆ ಗೊತ್ತಿದೆ ಪ್ರೀತಿಯ ಭಾಷೆ ಸುಹೃತ್ಕೃತಂ. ಅಮ್ಮ ಇನ್ನೊಬ್ಬರ ಹತ್ರ ಮಾತಾಡಿ ಕೊಟ್ಟರೆ ನನಗದು ಬೇಡ, ನನ್ನನ್ನೇ ನೋಡಿ ನನ್ನ ಹತ್ರನೇ ಮಾತಾಡಿ ನನಗೇನೆ ಕೊಟ್ಟರೆ ನಾನು ತಗೊಳ್ತೇನೆ. ಪ್ರೀತಿಯ ಭಾಷೆ ಒಂದು ಚಿಕ್ಕ ಮಗುವಿಗಿದೆ. ಮಗುವಿನ ಸ್ವಭಾವದ ದೇವರಿಗೂ ಅದೇ, ನಾವು ಪ್ರೀತಿಯಿಂದ ಕೊಡಬೇಕು. ಅದೇ ಭಗವಂತ ಅದನ್ನು ಭೂರಿಕಾರಿ, ಅದನ್ನು ಭಾರೀ ಆಗಿ ಅನಂತವಾಗಿ ಸ್ವೀಕಾರ ಮಾಡ್ತಾನೆ ಅಂತೆ. ಅಕ್ಷಯಂಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಅಕ್ಷಯವಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡಿ ನಮಗೆ ಫಲವನ್ನು ಕೊಡ್ತಾನೆ ಅಂತ. ಸುಧಾಮ ಕೊಟ್ಟ ಅವಲಕ್ಕಿಯನ್ನು ಸ್ವೀಕಾರ ಮಾಡಿದ. ಒಂಚೂರು ಅವಲಕ್ಕಿಯನ್ನು ಪುನಃ ತೆಕೊಂಡು ಪುನಃ ಬಾಯಿಗೆ ಹಾಕಬೇಕು ಅಂತ ಹೊರಟ. ಪುನಃ ಬಾಯಿಗೆ ಹಾಕಬೇಕು ಅಂತ ಹೊರಟಾಗ ರುಕ್ಮಿಣೀ ದೇವಿ ತಡೆದಲ್ಲ, ಸಾಕು ಅಂತ ಹೇಳಿದ್ಲ. ಕೃಷ್ಣ ಹಿಂಗೆ ನೋಡಿದಂತೆ, ರೀ ಒಂದು ಮುಷ್ಟಿ ಕೊಟ್ಟದ್ದಕ್ಕೇನೆ ಇಡೀ ಸುಧಾಮನಿಗೆ ಬೇಕಾದಷ್ಟು ಜನ್ಮಾಂತರಗಳಿಗೆ ಬೇಕಾದಷ್ಟು ಕೊಟ್ಟಾಯಿತು. ಇನ್ನೊಂದು ಮುಷ್ಟಿ ಕೊಟ್ಟರೆ ಇನ್ನೇನು ಕೊಡ್ತೀರಿ? ಮೋಕ್ಷದ ತನಕ ಕೊಡಲಿಕ್ಕೆ ಬೇಕಾದಷ್ಟು ನೀವು ತಗೊಂಡಾಯಿತು, ಅನುಗ್ರಹ ಮಾಡಿ ಆಯಿತು, ಇನ್ನೊಂದು ಮುಷ್ಟಿ ನಿಲ್ಲಿಸಿ ಅಂತ ಅವಳು ರುಕ್ಮಿಣೀ ದೇವಿ ತಡೆದಲು. ಅಂದರೆ ಇನ್ನೊಬ್ಬರಿಗೆ ಕೊಡಬಾರ್ದು ಅಂತಲ್ಲ, ಅವರಿಗೆ ಬೇಕಾದಷ್ಟು ಫಲ ಇದರಿಂದ ಬಂದಾಯಿತು. ಮಾರ್ಕ್ ಎಷ್ಟು ಕೊಡ್ಬೋದು ರೀ ಒಂದು ಪೇಪರಲ್ಲಿ? 100ಗೆ 100 ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಾಗುತ್ತಾ? ಸುಧಾಮನಿಗೆ ಏನು ಕೊಡಬೇಕು? 100 ಮಾರ್ಕ್ ಕೊಟ್ಟಾಯ್ತು ಭಗವಂತ. ಏನು ಮೋಕ್ಷದ ತನಕ ಎಲ್ಲವನ್ನೂ ಕೊಟ್ಟಾಯ್ತು, ಇನ್ನೇನು ಕೊಡ್ಲಿಕ್ಕಿದೆ? ತಡೆದು ತಡೆದದ್ದಲ್ಲ ರುಕ್ಮಿಣಿ ದೇವಿ, ಅವನಿಗೆ ಕೊಡುವಷ್ಟು ಕೊಟ್ಟಾಯಿತು ಅನ್ನೋದನ್ನು ಲಕ್ಷ್ಮೀ ದೇವಿ ನೆನಪಿಸ್ತಾಳೆ. ಸುಧಾಮ ಹೇಳ್ದ, ಸ್ವಾಮಿ ನಾನು ಹೊರಡುತ್ತೇನೆ ಅಂತ. ಕೃಷ್ಣ ಹೇಳ್ದ, ಇವತ್ತು ಇರು. ಅವನಿಗೆ ಇಷ್ಟು ಹೊತ್ತು ಇದ್ದದ್ದೇ ಮುಳ್ಳಿನಲ್ಲಿ ನಿಂತ ಹಾಗೆ ಆಗಿತ್ತು. ಯಾಕೆಂತಂದ್ರೆ ಈ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ, ಒಬ್ಬೊಬ್ಬರೂ ಬರುವುದು, ಒಬ್ಬೊಬ್ಬರು ಸಹ ಅವನನ್ನು ನೋಡುದು. ಅವನಿಗೆ ಹರಕು ಮುರುಕು ಬಟ್ಟೆ, ಅವನಲ್ಲಿ ಏನೂ ಇಲ್ಲ. ಅವನಿಗೆ ಸಂಕೋಚ ಆಯಿತು. ಹಾಗಾಗಿ ಅಲ್ಲಿ ಇರಲಿಕ್ಕೇ ಆಗಲಿಲ್ಲ.
ಅದು ದೇವರು ತನ್ನ ಆಸನದಲ್ಲಿ ಕೂಡಿಸ್ತಾನೆ, ದೇವರು ಕೆಳಗೆ ಕೂತು ಬಿಡ್ತಾನೆ. ಎಂಥದು ನಮಗೆ ಅನುಸಂಧಾನ ಇರಬೇಕು ನೋಡಿ. ದೇವರು ಮೇಲೆ ಕೂತರೂ ದೇವರೇ, ದೇವರು ಕೆಳಗೆ ಕೂತರೂ ದೇವರೇ, ದೇವರು ಎಲ್ಲಿದ್ದರೂ ದೇವರೇ. ದೇವರು ಕೆಳಗೆ ಕೂತರೆ ದೇವರು ಆಗುವುದಿಲ್ಲ ಅಂತೇನಿಲ್ಲ. ನಾವು ಪೂಜೆ ಕೊಡ್ತೇವೆ, ಪೂಜೆ ಕೂತಾಗ ನಮ್ದು ಏನು ಅನುಸಂಧಾನ? ನಾವು ಕೂರ್ಮಾಸನದಲ್ಲಿ ಕೂತಿದ್ದೇವೆ ಅಂತ ಅನುಸಂಧಾನ ಮಾಡಬೇಕಂತೆ. ಕೂರ್ಮಾವತಾರ ಅನುಸಂಧಾನ ಮಾಡುವ ಕ್ರಮ ಹಾಗೆ. ಕೂರ್ಮನನ್ನು ಪೂಜೆ ಮಾಡಿ, ಆದರೆ ಕೂತದ್ದು ಎಲ್ಲಿ ಅಂತ ಕೇಳಿದರೆ ಕೂರ್ಮೋ ದೇವತಾ ಆಸನ ಸಿದ್ಧರ್ಥೆ ಜಪೇ ವಿನಿಯೋಗ. ನಮಗೆ ಆಸನ ಸಿದ್ಧಿ ಆಗಬೇಕು, ಅದಕ್ಕೆ ಕೂರ್ಮನನ್ನು ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ನಾವು ಕೂರ್ಮನಲ್ಲಿ ಕೂತಿರ್ತೇವೆ. ಅದು ಯಾಕೆ ಅಂತಂದರೆ ಆ ಮಂದರ ಪರ್ವತ ಅಲ್ಲಾಡಿತು, ಸಮುದ್ರದಲ್ಲಿ ಮುಳುಗ್ಲಿಕ್ಕೆ ಆರಂಭಿಸಿತು. ಕೂರ್ಮ ಅದನ್ನು ಎತ್ತಿ ಹಿಡಿಯಿತು, ಅಲ್ಲಾಡದಿದ್ದಾಗೆ ಮಾಡಿತು. ಕೂರ್ಮದ ಶಕ್ತಿ ಎಷ್ಟು ಅಂತಂದರೆ ಆ ಮಂದರ ಪರ್ವತವನ್ನೇ ಎತ್ತಿ ಹಿಡಿದಿರತಕ್ಕಂತಹ ಆ ಕೂರ್ಮ ದೇವರು ನನ್ನನ್ನು ಎತ್ತಿ ಹಿಡೀಲಿ ಅಂತ. ಯಾಕೆಂತಂದರೆ ನಾವು ಭಾರ, ಎಷ್ಟು ಭಾರ ಅಂದರೆ ನಮಗೇ ನಾವು ಭಾರ ಆಗಿ ಬಿಟ್ಟಿದ್ದೇವೆ. ಅಷ್ಟು ಭಾರ ನಮ್ಮನ್ನು ಎತ್ತಬೇಕಾದ್ರೆ ಆ ಕೂರ್ಮನೇ ಬರಬೇಕು. ಕೂರ್ಮ ಏನು ಮಾಡ್ತಾನೆ? ನಮಗೆ ಆಧಾರವಾಗಿ ಇರ್ತಾನೆ. ಅಂದರೆ ನಾವು ಆಸನದಲ್ಲಿ ಕೂತರೆ ಗಟ್ಟಿಯಾಗಿ ಕೂಡಬೇಕು, ಅಲ್ಲಾಡಬಾರ್ದು ಅಂತಂದರೆ ಕೂರ್ಮನನ್ನು ಸ್ಮರಣೆ ಮಾಡಿ ಅಂತ ಹೇಳಿತು. ಹಾಗಾಗಿ ಆ ಕೂರ್ಮನನ್ನು ನಾವು ಸ್ಮರಣೆ ಮಾಡಿದರೆ ಆ ಕೂರ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗೆ ನಾವು ಚಿಂತನೆ ಮಾಡಬೇಕಂತ. ಅಂದರೆ ನಾವು ಯಾವಾಗ ದೇವರನ್ನು ಪೂಜೆ ಮಾಡೋದು, ಕೂತದ್ದು ಎಲ್ಲಿ ಕೇಳಿದರೆ ಕೂರ್ಮನ ಮೇಲೆ ಕೂತದ್ದು ಅಲ್ರಿ. ಕೂರ್ಮದ ಮೇಲೆ ಕೂಡಬಹುದಾ? ಒಂದು ಮಗು ಹತ್ರ ಕೇಳಿ, ಅಮ್ಮನ ತಲೆ ಮೇಲೆ ಕೂಡಬಹುದಾ? ಅಮ್ಮನ ಎದೆ ಮೇಲೆ ಓಡ್ತಾ ಇರ್ತದೆ, ಅಪ್ಪನ ಎದೆ ಮೇಲೆ ಓಡ್ತಾ ಇರ್ತದೆ, ಕೂಡಬಹುದಾ? ವಯಸ್ಸಾಯಿತು ಅಂತ ಇಟ್ಟುಕೊಳ್ಳಿ, ಯೌವನ ಬಂತು ಅಂತ ಇಟ್ಟುಕೊಳ್ಳಿ, ಅಮ್ಮನ ಎದೆ ಮೇಲೆ ನಿಲ್ತೇನೆ ಅಂತ ಹೇಳಿದ್ರೆ ಕೆನೆಗೆ ಹೊಡಿತಾರೆ ಅಷ್ಟೇ. ಯಾಕೆ ಅಂತಂದರೆ ಅದು ಆವಾಗ ಇಲ್ಲ, ಮಗುವಾಗಿದ್ದಾಗ ಮಾತ್ರ. ಅಂದರೆ ಮಗುವಾಗಿದ್ದಾಗ ಅಮ್ಮನ ಎದೆ ಮೇಲೆ ಕೂಡಬಹುದು. ಯಾಕೆಂತಂದರೆ ಮಗುವಿನಂತಹ ಸ್ವಭಾವ. ಅಂದರೆ ಮಗು ಅಮ್ಮನ ಮೇಲೆ ಕೂತಿತು ಅಂತ ಅಮ್ಮ ಕೋಪ ಮಾಡುವುದಿಲ್ಲ, ಎಂದೆಂದೂ ಅವಳಿಗೆ ಮುನಿ ಇರುವುದಿಲ್ಲ. ಖುಷಿ ಅವಳಿಗೆ, ನನ್ನ ಮಗು ನನ್ನ ಮೇಲೆ ನಿಂತರೆ ನಮಗೆ ಖುಷಿ. ನಿಜವಾಗಿ ಮಗುವಿಗೆ ಅಮ್ಮ ದೇವರು. ದೇವರಾದರೂ ಅಮ್ಮನ ಮೇಲೆ ಹೇಗೆ ಮಗು ನೃತ್ಯ ಮಾಡ್ತದೆ, ಹಾಗೆ ನಾವು ಕೂರ್ಮನಲ್ಲಿ ಇರ್ಬೋದು. ಯಾಕೆಂತಂದರೆ ನಮಗೆ ಬೇರೆ ಆಶ್ರಯ ಇಲ್ಲ. ಮಗುವಿಗೆ ಅಮ್ಮ ಬಿಟ್ಟರೆ ಹೇಗೆ ಆಶ್ರಯ ಇಲ್ಲ, ತ್ವಮೇವ ಮಾತಾಚ ಪಿತಾ ತ್ವಮೇವ. ಹಾಗಾಗಿ ಕೂರ್ಮದಲ್ಲಿ ಕೂಡ್ತೇವೆ ನಾವು. ನಾನು ಯಾಕೆ ಹೇಳಿದೆ ಅಂತಂದರೆ ನಾವು ದೇವರ ಮೇಲೆಯೂ ಕೂಡ್ತೇವೆ. ದೇವರು ಕೆಳಗೆ ಕೂತರೂ ದೇವರು, ಮೇಲೆ ಕೂತರೂ ದೇವರು. ದೇವತ್ವಕ್ಕೆ ಅದರಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಆದರೆ ಸುಧಾಮನಿಗೆ ಸಂಕೋಚ ಆಯಿತು. ಅಲ್ಲಿಂದ ಹೊರಟ, ಮನೆಗೆ ವಾಪಸ್ ಬಂದರೆ ಅವನಿಗೆ ಮಧ್ಯದಲ್ಲಿ ನೆನಪಾಯಿತು. ಹೆಂಡತಿಗೆ ಏನು ಉತ್ತರ ಕೊಡಲಿ, ಇದೇ ಪ್ರಶ್ನೆ, ಮತ್ತೇನು ಉತ್ತರ ಇಲ್ಲ. ದೇವರು ಏನು ಕೊಡಲಿಲ್ಲ ಅಂತಲ್ಲ, ದೇವರಿಗೆ ಕೊಡ್ಬೋದಿತ್ತಲ್ಲ, ಕೈಯಲ್ಲಿ ಏನಾದರೂ ಕೊಡ್ಬೋದಿತ್ತಲ್ಲ, ಏನೂ ಕೊಡಲಿಲ್ಲರಿ. ಅವಲಕ್ಕಿ ಗಂಟು ಕಿತ್ಕೊಂಡೇ ಹೊರತು ಏನೂ ಕೊಡಲಿಲ್ಲ. ಕೊನೆಗೆ ಹೋದ ಏನು ಮಾಡೋದು? ಹೆಂಡತಿಗೇನು ಉತ್ತರ ಸಮಸ್ಯೆ ಅಷ್ಟೇ, ತನಗೆ ದೇವರು ಕೊಡಲಿಲ್ಲ ಅಂತಲ್ಲ, ಹೆಂಡತಿಗೆ ಸಮಾಧಾನ ಮಾಡೋದು ಹೇಗೆ? ಸ್ವಲ್ಪ ಮನೆ ದಾಟಿ ಮುಂದೆ ಹೋದ. ಹೆಂಡತಿ ಬಂದ್ಲು, ರೀ ಅಂತ ಕರೆದ್ಲು. ನೋಡ್ತಾನೆ ಅವನು, ಯಾರಪ್ಪ ಇವಳು ಅಂತ. ಧ್ವನಿ ಕೇಳಿದರೆ ಹೆಂಡತಿಯ ಧ್ವನಿ, ಆದರೆ ನೋಡಿದರೆ ಇದು ವಿಕಾರ ರೂಪ. ಅದೇನು ಬಂಗಾರದ ಸರಗಳು, ಅದು ಕತ್ತಿನಿಂದ ಆರಂಭ ಮಾಡಿ ಕಾಲಿನ ತನಕ ಹಾಕಿತ್ತು. ನೋಡಿದ, ಬೆಚ್ಚಿ ಬಿದ್ದ. ಅಮ್ಮ ನೀರು ಯಾರು ಅಂತ ಕೇಳಿದ. ರೀ ನಿಮ್ಮ ಹೆಂಡತಿ ಕ್ಷುತ್ಕ್ಷಾಮ ಅಂತ ಹೇಳಿದ್ಲು. ಅಮ್ಮ ಇದೇನಿದು? ಅದೆಲ್ಲ ನಿಮ್ಮ ಫ್ರೆಂಡಿನ ಕಾರ್ಬಾರ್ ಅಂತ ಹೇಳಿದ್ಲು. ಕೊನೆಗೆ ಒಳಗೆ ಹೋಗ್ತಾನೆ, ನೋಡ್ತಾನೆ ಬಂಗಾರದ ಮನೆ, ಎಲ್ಲಿ ಹೋದರೂ ಸ್ವರ್ಣಮಯ. ಏನು ಅಂದರೆ ಕೃಷ್ಣನ ಅನುಗ್ರಹ. ಸುಧಾಮ ಅನುಸಂಧಾನ ಮಾಡಿದ ಅಂತೆ. ನಮ್ಮ ದೇವರ ಕಾರುಣ್ಯ ಅದು ಎಷ್ಟು ದೊಡ್ಡದು. ದೇವರು ಅಲ್ಲಿ ಕೊಡಲಿಲ್ಲ ಅಂತ ನಾನು ತಿಳ್ಕೊಂಡೆ. ದೇವರು ಕೊಡಲಿಲ್ಲ ಅಂತ ಅಲ್ಲ, ದೇವರು ಅಲ್ಲಿಯೇ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಇಷ್ಟು ಆಭರಣ ಕೊಟ್ಟ ಅಂತ ಇಟ್ಕೊಳ್ಳಿ. ನಾನು ಹೊತ್ತು ಬರಲಿಕ್ಕೆ ಸಾಧ್ಯನಾ? ಮಧ್ಯೆ ಯಾರಾದರೂ ದರೋಡೆ ಮಾಡಿದರೆ ಏನು ಮಾಡೋದು? ಇಷ್ಟು ಭಾರ, ಇದನ್ನೆಲ್ಲ ಹೊತ್ಕೊಂಡು ಬರಲಿಕ್ಕೆ ಸಾಧ್ಯನಾ? ಅಸಾಧ್ಯ ಆಗಿತ್ತು. ನಮ್ಮ ದೇವರದ್ದು ಏನು ವೈಭವ ಅಂತಂದರೆ, ನನಗೆ ಕೊಡಲಿಲ್ಲ, ಪಾಪ ಸುಧಾಮನಿಗೆ ಹೇಳಲಿಕ್ಕೆ ಕೊಡುವುದಿಲ್ಲ ಅಂಥೇಳಿ ಮನೆ ತನಕ ಮುಟ್ಟಿಸಿ ಕೊಟ್ಟಿದ್ದಾನೆ.
ಆ ಡೋರ್ ಡೆಲಿವರಿ ಅಂತ ಆರಂಭ ಆದ್ದೇ ಅಲ್ಲಿಂದ. ಕೃಷ್ಣ ಮನೆ ತನಕ ಮುಟ್ಟಿಸಿರ್ತಕ್ಕಂತಹ ದೇವರು. ಅಂದರೆ ಕೈಯಲ್ಲಿ ದುಡ್ಡು ಕೊಡಬೇಡಿ, ಅಕೌಂಟಿಗೆ ಹಾಕಿ ಚೆಕ್ವಿನ ಮೂಲಕನೇ ವ್ಯವಸ್ಥೆ ಮಾಡಿ, ಅವತ್ತಿನಿಂದ ಇದ್ದ ಕ್ರಮ. ದೇವರು ಮನೆಗೇನೆ ಆ ಸಂಪತ್ತನ್ನು ಮುಟ್ಟಿಸಿ ಸುಧಾಮನನ್ನು ಸುಧಾಮನನ್ನಾಗಿ ಮಾಡಿದ ಅಂತೆ, ಕುಚೇಲನನ್ನು ಸುಚೇಲನನ್ನಾಗಿ ಮಾಡಿದ ಅಂತೆ. ಸರ್ವಸ್ವವನ್ನು ಕೊಟ್ಟ ದೇವರು ಕೃಷ್ಣ. ನಾವು ದೇವರ ಹತ್ರ ಹೋಗಿ ದೇವರ ಹತ್ರ ಬೇಡಬೇಕಾಗಿಲ್ಲ. ಈ ಕತೆ ನಮಗೆ ನೆನಪಿಸ್ತದೆ. ನಾವು ದೇವರ ಹತ್ರ ಕೊಡುವುದಕ್ಕಿಂತ, ಕಾಣಿಕೆ ಹಾಕುವುದಕ್ಕಿಂತ ಮುಂಚೆನೆ ಬಾಯಲ್ಲಿ ಗುಣು ಅಂತ ಹೇಳಿ, ನೋಡಿ ಅದು ಕೊಡು ಇದು ಕೊಡು ಇದು ಕೊಡು, ಆ ಕಷ್ಟ ಪರಿಹಾರ ಮಾಡಿ, ಈ ಕಷ್ಟ ಎಲ್ಲ ಹೇಳಿ ಠಣ್ಣ ಅಂತ ₹1 ಕಾಯಿನ್ ಹಾಕುವುದು ದೇವರಿಗೆ ಕೇಳಿಸ್ಲಿ ಅಂತ. ಸುಧಾಮ ಏನು ಮಾಡಿದ? ಗಂಟು ಕೊಡುವಾಗ ಏನಾದರೂ ಮನವಿಯನ್ನು ಇಟ್ಟು ಕೊಟ್ಟಿದ್ನ? ಏನು ಕೇಳಲಿಲ್ಲ, ಹೋದಷ್ಟೇ. ದೇವರಿಗೆ ಕೊಡಬೇಕಾದನ್ನು ಕೊಟ್ಟದ್ದಷ್ಟೇ. ದೇವರು ಸರ್ವಸ್ವವನ್ನು ಕೊಟ್ಟ, ಕೇಳಿದ್ದಕ್ಕಿಂತ ಜಾಸ್ತಿ ದೇವರು ಕೊಟ್ಟ. ನಮಗೆ ನಿಷ್ಕಾಮ ಕರ್ಮ ಅನ್ನೋದು ದೇವರಿಗೆ ತುಂಬ ಇಷ್ಟವಾದ್ದು. ಫಲಾಪೇಕ್ಷೆ ಮಾಡಬೇಡಿ. ಫಲ ಅಪೇಕ್ಷೆ ಮಾಡದಿದ್ರೂ ದೇವರು ಕೊಡ್ತಾನೆ. ಫಲಾಪೇಕ್ಷೆ ಮಾಡಿದರೆ ಅಷ್ಟೇ ಕೊಡ್ತಾನೆ, ಫಲಾಪೇಕ್ಷೆ ಮಾಡದಿದ್ದರೆ ಸರ್ವಸ್ವ ಕೊಡ್ತಾನೆ. ಇದು ಸುಧಾಮನಿಂದ ನಾವು ಕಲಿಯಬೇಕಾದ್ದು. ಭಗವಂತ ಅದನ್ನು ವಿಸ್ತಾರ ಮಾಡಿದ, ಭೂರಿಕಾರಿ. ಅದನ್ನು ಫಲ್ಗುವಪಿ, ಸ್ವಲ್ಪ ಕೊಟ್ಟರು ಅನಂತ ಮಡಿ ಮಾಡಿಕೊಡುವ ದೇವರು ಕೃಷ್ಣ. ಸುಧಾಮನ ಕಥೆಯಿಂದ ನಾವು ಕಲಿಯಬೇಕಾದಂತಹದ್ದು ಪಾಠ ಏನು ಅಂತಂದರೆ, ದೇವರನ್ನು ನಾವು ಭಜಿಸಿದರೆ ಭಗವಂತ ನಮಗೆ ಬೇಕಾದಷ್ಟು ಕೊಡ್ತಾನೆ. ಸುಧಾಮನಿಂದ ಕಲಿಬೇಕಾದ ಪಾಠ. ಕೃಷ್ಣದೇವರಿಂದ ಕಲಿಬೇಕಾದ ಪಾಠ ಏನು? ಕೃಷ್ಣ ಬಡ ಬ್ರಾಹ್ಮಣ ಬಂದ, ಅವನಿಗೆ ಬೇಕಾದಷ್ಟು ಕೊಟ್ಟ. ಅಗ್ರಪೂಜೆ ಅಂದರೆ ದೇವರ, ನಾವು ಮನೆಗೆ ಬಂದರೆ ಅವನು ಬ್ರಾಹ್ಮಣ ಅಂತ ಉಪೇಕ್ಷೆ ಮಾಡಬೇಡಿ. ದೇವರು ಯಾರೇ ಇರಲಿ, ಅವನು ಬಡವನಾಗಿರಲಿ ಬಲ್ಲಿದನಾಗಲಿ ಯಾರೇ ಆಗಲಿ, ಮನೆಗೆ ಬಂದರೆ ಕೈ ತುಂಬ ಕೊಟ್ಟು ಕಳಿಸಿ ಅನ್ನುವ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅವನಿಗೆ ಎತ್ತಲಿಕ್ಕಾಗಿಲ್ಲ ಅಂತಂದರೆ ಅವನ ಮನೆ ತನಕ ಕೊಟ್ಟು ಬನ್ನಿ. ಇದು ದೇವರು ಕೊಟ್ಟಿರ್ತಕ್ಕಂತಹ ಸಂದೇಶ. ಅತಿಥಿ ಪೂಜೆಗೆ ಕೃಷ್ಣ ಅವತಾರ ಅನ್ನೋದು ತುಂಬ ಪ್ರಸಿದ್ಧವಾದ್ದು.